ಧರ್ಮಸ್ಥಳ ಗ್ರಾಮದಲ್ಲಿ ಶವವನ್ನು ಹೂತಿಟ್ಟಿರುವಂತದ್ದಾಗಿ ಹೇಳಿಕೊಂಡು ಬಂದಂತ ಅನಾಮಿಕನ ವಿಚಾರದಲ್ಲಿ ಬಹುದೊಡ್ಡದಾಗಿ ವಾದ ಪ್ರತಿವಾದಗಳೆಲ್ಲವೂ ಕೂಡ ನಡೀತಾ ಇತ್ತು. ಈಗ ಸರ್ಕಾರ ಏನ್ ನಿರ್ಧಾರಕ್ಕೆ ಬಂದಿದೆ ಈ ಪ್ರಕರಣದಲ್ಲಿ ಅನ್ನುವಂಥದ್ದು ಇವತ್ತು ವಿಧಾನಸಭೆಯಲ್ಲಿ ಆಗೋಯ್ತು. ಧರ್ಮಸ್ಥಳದಲ್ಲಿ ಶವಗಳ ಶೋಧ ಕಾರ್ಯ ಈಗ ತಾತ್ಕಾಲಿಕವಾಗಿ ಸ್ಥಗಿತ ಆಗಿದೆ. ಅದೇನು ಅಂತಂದ್ರೆ SIT ಅವರು ಹೇಳ್ತಾ ಇರುವಂತದ್ದು. ವಿಧಾನಸೌಧದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಈ ಬಗ್ಗೆ ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ. ಏನು ಅಂತಂದ್ರೆ FSL ವರದಿ ಬರುವವರೆಗೂ ಕೂಡ ಉತ್ಖನನವನ್ನ ಸ್ಥಗಿತ ಮಾಡೋಕೆ ನಿರ್ಧಾರವನ್ನ SIT ಅವರು ಮಾಡಿದಾರಂತೆ. ಸಿಕ್ಕಿರುವ ಅಸ್ಥಿಗಳ FSL ವರದಿ ಬಂದ ನಂತರವೇ ತನಿಖೆಯನ್ನ ಮಾಡಲಾಗತ್ತೆ. ಸತ್ಯ ಹೊರಗೆ ಬರಲಿ, ರಾಜಕೀಯ ಬೆರೆಸೋದು ಬೇಡ ಅನ್ನುವಂಥದ್ದನ್ನ ಗೃಹ ಸಚಿವರು ಹೇಳಿದ್ದಾರೆ. ಧರ್ಮಸ್ಥಳದಲ್ಲಿ ಶವಗಳ ಹುಡುಕಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಗೃಹ ಮಂತ್ರಿಗಳು ಮಾತನಾಡಿದ್ದಾರೆ. ನೋಡಿ, ಸ್ಥಳಗಳಲ್ಲಿ ಅವರು ಅನಾಲಿಸಿಸ್ ಮಾಡಿ, ಕೆಮಿಕಲ್ ಅನಾಲಿಸಿಸ್ ಮಾಡಿ, DNA ಮಾಡಿ, ಹೌದು ಅಲ್ಲೇನು ಇರಲಿಲ್ಲ, ಏನೂ ಇಲ್ಲ, ಆ ಸ್ಯಾಂಪಲ್ನಲ್ಲಿ ಯಾವುದೇ ರೀತಿಯ ಹ್ಯೂಮನ್ DNA ಹ್ಯೂಮನ್ ಇದು ಬರಲಿಲ್ಲ ಅಂತ ಆದರೆ ಅದು ಬೇರೆ ಕನ್ಕ್ಲೂಷನಿಗೆ ಬರುತ್ತೆ. ಆ ಮೂಳೆ ಕರಗೋಗಿದೆ ಅಥವಾ ಇನ್ನೇನೋ ಆಗಿದೆ, ಆದರೆ DNA ಬಂದಿದೆ ಅಂತಾದರೆ ಅದು ಬೇರೆ ವಿಚಾರ ಆಗ್ತದೆ. ಅದು ಬರೋವರೆಗೂ, ಆ ರಿಸಲ್ಟ್ಸ್ ಬರೋವರೆಗೂ ಇದನ್ನು ಸ್ಥಗಿತ, ಮುಂದಕ್ಕೆ ಹೋಗೋದನ್ನು ಸ್ಥಗಿತ ಮಾಡಬೇಕು ಅಂತೇಳಿ SITನವರು ತೀರ್ಮಾನ ಮಾಡ್ಕೊಂಡಿದ್ದಾರೆ ಅಂತ. ಆ ರಿಸಲ್ಟ್ಸ್ ಬರಬೇಕು, ಆ ರಿಸಲ್ಟ್ಸಿಗೆ ನಾವು ಕಾಯಬೇಕಾಗ್ತದೆ. ಅದಾದ ಮೇಲೆ ಮುಂದಕ್ಕೆ ಇನ್ವೆಸ್ಟಿಗೇಷನ್ ಮುಂದುವರಿಯುತ್ತೆ ಅಂತಕ್ಕಂಥದ್ದನ್ನು ನಾನು ಸದನ ಕ್ರಮಕ್ಕೆ ತಮ್ಮ ಮೂಲಕ ತರೋದಕ್ಕೆ ಬಯಸ್ತೇನೆ. ಧರ್ಮಸ್ಥಳದಲ್ಲಿ ಬರೀ ಉತ್ಖನನವಷ್ಟೇ ಆಗಿದೆ, ಇನ್ನು ತನಿಖೆ ಆಗಿಲ್ಲ, ತನಿಖೆನೇ ಆರಂಭ ಆಗಿಲ್ಲ ಅಂತಾರೆ ಗೃಹ ಮಂತ್ರಿಗಳು. ಒಂದರಲ್ಲಿ ಅಸ್ಥಿಪಂಜರ, ಒಂದರಲ್ಲಿ ಮೂಳೆ ಸಿಕ್ಕಿದೆ. ಮಣ್ಣು ಪರೀಕ್ಷೆ, ಅಸ್ಥಿಪಂಜರದ ಪರೀಕ್ಷೆ ಆಗಬೇಕಾಗಿದೆ ಅಂತಿದ್ದಾರೆ. ಅವಾಗಲೇ ತನಿಖೆ ಆರಂಭ. ಭೂಮಿ ಅಗೆಯೋ ಬಗ್ಗೆ SIT ನಿರ್ಧಾರವನ್ನ ಮಾಡಲಿದೆ ಅಂತಾನೂ ಕೂಡ ಗೃಹ ಮಂತ್ರಿಗಳು ಹೇಳಿದ್ದಾರೆ. SIT ಮೇಲೆ ಯಾವುದೇ ಒತ್ತಡವನ್ನ ಹೇರಲ್ಲ ಅನ್ನುವಂಥದ್ದನ್ನು ಕೂಡ ಪರಮೇಶ್ವರ್ ಅವರು ಇನ್ನೂ ಎಷ್ಟು ಒಂದು ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ. ಸೊ ಧರ್ಮಸ್ಥಳದಲ್ಲಿ ಅಸ್ಥಿ ಶೋಧ ಕಾರ್ಯ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿದೆ. ಬಟ್ ಅಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಯ ವಿಚಾರದಲ್ಲಿ ಪರಮೇಶ್ವರ್ ಅವರು ಮಾತನಾಡ್ತಾ, ಈಗಾಗಲೇ ತೋಡಿರುವಂತ ಗುಂಡಿಗಳಲ್ಲಿರುವಂತ ಮಣ್ಣನ್ನು ಸಂಗ್ರಹ ಮಾಡಲಾಗಿದೆ. ಅಲ್ಲಿ ರೆಡ್ ಸಾಯಿಲ್ ಇರೋದ್ರಿಂದ ಅದೇನು ಅನ್ನುವಂಥದ್ದನ್ನ ನೋಡಬೇಕಾಗಿದೆ, ಮೂಳೆ ಕರಗಿದೆಯೋ ಇಲ್ವೋ ಅಂತ. ಇನ್ನು ಇಲ್ಲಿಯವರೆಗೂ ಅನಾಮಿಕ ಮುಸುಕುದಾರಿ ಅಂತ ಕರಿತಾ ಇದ್ವಿ. ಕೋರ್ಟ್ ಇವನಿಗೆ V ಅಂತ ಹೆಸರಿಟ್ಟಿದೆ ಅಂತೆ. ಭದ್ರತೆ ನೀಡೋಕ್ಕೂ ಕೂಡ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಸೊ ಆ ಸೂಚನೆಯಂತೆಯೇ ಈಗ ನಾವು ಭದ್ರತೆಯನ್ನು ಕೂಡ ಕೊಟ್ಟಿದ್ದೀವಿ, ಹಾಗಾಗಿ ಅವನನ್ನು ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂತಾನೂ ಕೂಡ ಗೃಹ ಮಂತ್ರಿಗಳು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆ ಸ್ಥಳಗಳಲ್ಲಿ ಅವರು ಅನಾಲಿಸಿಸ್ ಮಾಡಿ, ಕೆಮಿಕಲ್ ಅನಾಲಿಸಿಸ್ ಮಾಡಿ, DNA ಮಾಡಿ, ಹೌದು ಅಲ್ಲೇನು ಇರಲಿಲ್ಲ, ಏನೂ ಇಲ್ಲ, ಆ ಸ್ಯಾಂಪಲ್ನಲ್ಲಿ ಯಾವುದೇ ರೀತಿಯ ಹ್ಯೂಮನ್ DNA ಹ್ಯೂಮನ್ ಇದು ಬರಲಿಲ್ಲ ಅಂತ ಆದರೆ ಅದು ಬೇರೆ ಕನ್ಕ್ಲೂಷನಿಗೆ ಬರುತ್ತೆ. ಆ ಮೂಳೆ ಕರಗೋಗಿದೆ ಅಥವಾ ಇನ್ನೇನೋ ಆಗಿದೆ, ಆದರೆ DNA ಬಂದಿದೆ ಅಂತಾದರೆ ಅದು ಬೇರೆ ವಿಚಾರ ಆಗ್ತದೆ. ಅದು ಬರೋವರೆಗೂ, ಆ ರಿಸಲ್ಟ್ಸ್ ಬರೋವರೆಗೂ ಇದನ್ನು ಸ್ಥಗಿತ, ಮುಂದಕ್ಕೆ ಹೋಗೋದನ್ನು ಸ್ಥಗಿತ ಮಾಡಬೇಕು ಅಂತೇಳಿ SITನವರು ತೀರ್ಮಾನ ಮಾಡ್ಕೊಂಡಿದ್ದಾರೆ ಅಂತ. ಆ ರಿಸಲ್ಟ್ಸ್ ಬರಬೇಕು, ಆ ರಿಸಲ್ಟ್ಸಿಗೆ ನಾವು ಕಾಯಬೇಕಾಗ್ತದೆ. ಅದಾದ ಮೇಲೆ ಮುಂದಕ್ಕೆ ಇನ್ವೆಸ್ಟಿಗೇಷನ್ ಮುಂದುವರಿಯುತ್ತೆ ಅಂತಕ್ಕಂಥದ್ದನ್ನು ನಾನು ಸದನ ಕ್ರಮಕ್ಕೆ ತಮ್ಮ ಮೂಲಕ ತರೋದಕ್ಕೆ ಬಯಸ್ತೇನೆ. ಇನ್ನೂ ಎಷ್ಟು ಕಡೆ ನೀವು ಹಗಿತೀರಿ, ಇದೆಲ್ಲ ಪ್ರಶ್ನೆಗಳು ಇವತ್ತು ಬಂದಿದ್ದಾವೆ. ಅವನು ಇಡೀ ಧರ್ಮಸ್ಥಳದ ಪೂರ್ತಿ ಎಲ್ಲ ತೋರಿಸಿದ್ರೆ ಅಗಿಯೋದಿಲ್ಲ. ಆದರೆ ಈಗೇನು ಅವನು ಹೇಳಿದ್ದಾನೆ, ಆ ಸ್ಥಳಗಳನ್ನು ಮುಂದಕ್ಕೆ ಈಗ ಒಂದಿಷ್ಟು ಸಂಖ್ಯೆ ಎಲ್ಲ ಆಗಿದೆ, ಮುಂದಕ್ಕೆ ಹೋಗಬೇಕಾ ಬೇಡವಾ ಅನ್ನುವ ತೀರ್ಮಾನ ನಾವು ಮಾಡೋದಿಲ್ಲ, ಸರ್ಕಾರ ಮಾಡೋದಿಲ್ಲ. ವಿ ಹ್ಯಾವ್ ಗಿವನ್ ದಿ ಫ್ರೀಡಮ್ ಫಾರ್ ದಿ SIT and SIT only will decide whether to go forward or not. Installation of security devices in the residence of the first informant such as CCTV and alarms. 4. Concealment of identity of the first informant, referring to him as English alphabet V. ಅವನ ಹೆಸರನ್ನ V ಅಂತ ಅವರೇ ಮಾಡ್ತಾರೆ. Herein afterwards the first informant has to be referred as V. 5ನೇದು emergency contact persons for the first informant to be furnished by V. 6. Regular patrolling around the house of V. 7ನೇದು temporary change of residence to a relative's house or a nearby town if V is consented.